ಇವತ್ತು ಮಧ್ಯಾಹ್ನಕ್ಕೆ ನಮ್ಮಮ್ಮ ಫ್ರೈಡ್ ರೈಸ್ ಮಾಡ್ತೀನಿ ಅಂತಂದರು. ಓಕೆ ಮಮ್ಮಿ ಮಾಡಿ ಅಂತಂದ್ವಿ. ಯಾಕಂದರೆ ಬೆಳಗ್ಗೆ ನಮ್ಮಮ್ಮ ಮುದ್ದೆ ಮಾಡಿಕೊಟ್ಟಿದ್ರು, ಹಾಗಾಗಿ ಮಧ್ಯಾಹ್ನಕ್ಕೆ ಫ್ರೈಡ್ ರೈಸ್ ಮಾಡ್ತಾಯಿದ್ದಾರೆ. ಫ್ರೈಡ್ ರೈಸ್ಗೆ ಏನೇನು ಹಾಕ್ತಾರೆ ಅಂತ ತೋರಿಸ್ತೀವಿ ಬನ್ನಿ. ಈಗ ಬೀನ್ಸ್ ಕಟ್ ಮಾಡ್ಕೊತಾ ಇದ್ದಾರೆ, ಹಾಗೆ ಕ್ಯಾರೆಟ್ ಹಾಕ್ತಾರೆ, ಕ್ಯಾಪ್ಸಿಕಮ್ ಹಾಕ್ತಾರೆ, ಹಾಗೆ ಎಲೆಕೋಸು ಕೂಡ ಹಾಕ್ತಾರೆ. ಅದನ್ನೆಲ್ಲ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಂಪಾರ್ಟೆಂಟ್ ಇದಕ್ಕೆ ಬೇಕಾಗಿರೋದೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಒಂದು ಹಸಿಮೆಣ್ಸಿಕಾಯಿ, ಒಂದು ಅರ್ಧ ಈರುಳ್ಳಿ ಕೂಡ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದಾರೆ. ಇದಕ್ಕೆ ಯಾವುದೇ ಥರ ಮಸಾಲೆ ಹಾಕಲ್ಲ, ಹಾಗೆ ಯಾವುದೇ ಥರ ಸಾಸಸ್ ಕೂಡ ಬಳಸಲ್ಲ. ಇದಕ್ಕೆ ಒಂದೇ ಒಂದು ಎಗ್ ಹಾಕ್ತೀವಿ, ಅದು ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ ಬನ್ನಿ. ಬಾಣಲಿಗೆ ಒಂದು 2-3 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಆಮೇಲೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ ಕುಯ್ದಿಟ್ಟಿರೋದು, ಹಾಗೆ ಈರುಳ್ಳಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಂಥ ತರಕಾರಿಗಳು ಹಾಕ್ಕೊಂಡು 1 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಇದು ಮನೇಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀಟಾಗಿ ಹಾಕ್ಕೊಂಡು ಹುರ್ಕೊಂಡ್ಮೇಲೆ ಒಂದು ಎಗ್ ಹಾಕ್ಕೊಂಡು ಕೂಡ ಹುರ್ಕೊಳ್ಳಿ. ಇದನ್ನ ಕ್ಲಿಪ್ಪಿಂಗ್ಸ್ ತೋರಿಸಿಲ್ಲ, ತೊಗೊಂಡಿಲ್ಲ ನಾವು, ಹಾಗಾಗಿ ಇದ್ರಲ್ಲಿ ಆ್ಯಡ್ ಮಾಡಿಲ್ಲ. ಹಾಗೆ ನೋಡಿ ಇವಾಗ ನಮ್ಮಮ್ಮ ನೀಟಾಗಿ ಅನ್ನ ಹಾಕ್ಕೊಂಡು ಹುರ್ಕೋತಾ ಇದ್ದಾರೆ. ನೋಡಿ ಇಷ್ಟೇ ಫ್ರೆಂಡ್ಸ್, ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ, ನೀಟಾಗಿ ತಿನ್ಕೊಳ್ಳಿ. ಇಷ್ಟೇ ಕಲರ್ಫುಲ್ ಹೆಲ್ತಿಯಾಗಿರೋ ಫ್ರೈಡ್ ರೈಸ್. ಬಾಯ್ ಫ್ರೆಂಡ್ಸ್.